ಬೆಲೆ ಏರಿಕೆಯಿಂದ ತತ್ತರಿಸಿದವರಿಗೆ ರಾಜ್ಯ ಸರ್ಕಾರ ಮತ್ತೊಂದು ಶಾಕ್ ಕೊಟ್ಟಿದೆ. ಬುಧವಾರದಿಂದ ಡೀಸೆಲ್ ಬೆಲೆಯಲ್ಲಿ 2 ರೂಪಾಯಿ ಏರಿಕೆಯಾಗಿದೆ. ಏಪ್ರಿಲ್ 1ರಂದು 89 ರೂಪಾಯಿ 2 ಪೈಸೆ ಇದ್ದ ಡೀಸೆಲ್ ಬೆಲೆ ಏಪ್ರಿಲ್ 1ರ ಮಧ್ಯರಾತ್ರಿ 91 ರೂಪಾಯಿ 2 ಪೈಸೆಗೆ ಏರಿಕೆಯಾಗಿದೆ. ಡೀಸೆಲ್ ಬೆಲೆ ಏರಿಕೆಯಿಂದ ಹಲವು ವಸ್ತುಗಳ ಬೆಲೆಯೂ ಏರಿಕೆಯಾಗುವ ಸಾಧ್ಯತೆ ಇದೆ. ಡೀಸೆಲ್ ದರ ಏರಿಕೆ ಹಿನ್ನೆಲೆ ವಾಹನಗಳ ಸಾಗಾಟ ವೆಚ್ಚ ಏರಿಕೆಯಾಗಲಿದೆ. ಸಾಗಾಟ ವೆಚ್ಚ ಏರಿಕೆಯಿಂದ ಧಾನ್ಯ, ಹಣ್ಣು, ತರಕಾರಿ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ. ಟೊಮೆಟೊ, ಈರುಳ್ಳಿ, ಆಲೂಗಡ್ಡೆ ಸೇರಿದಂತೆ ತರಕಾರಿಗಳ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ. ಗೋಧಿ, ಅಕ್ಕಿ, ದ್ವಿದಳ ಧಾನ್ಯಗಳ ಬೆಲೆಯೂ ಏರಿಕೆಯಾಗುವ ಸಾಧ್ಯತೆ ಇದೆ. ಇನ್ನು ಅಗತ್ಯ ಸರಕುಗಳಾದ LPG ಸಿಲಿಂಡರ್ಗಳ ಸಾಗಣೆ ವೆಚ್ಚ, ವಿವಿಧ ಮಾದರಿಯ ಅಡುಗೆ ಎಣ್ಣೆ ದರವೂ ಹೆಚ್ಚಾಗಬಹುದು. ಅಷ್ಟೇ ಅಲ್ಲದೆ ಡೀಸೆಲ್ ದರ ಏರಿಕೆ ರಿಯಲ್ ಎಸ್ಟೇಟ್ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಯಾಕಂದ್ರೆ ಸಿಮೆಂಟ್, ಉಕ್ಕು, ಇಟ್ಟಿಗೆ, ಮರಳಿನ ದರ ಹೆಚ್ಚಾಗುವ ಸಾಧ್ಯತೆ ಇದೆ. ಅಲ್ಲದೆ ಸರಕುಗಳ ಸಾಗಣೆ ವೆಚ್ಚ, ಕೊರಿಯರ್ ಸೇವೆಗಳ ಶುಲ್ಕ, ಚಹಾ, ಕಾಫಿ ಮತ್ತು ಪಾನೀಯಗಳ ಬೆಲೆಯೂ ಹೆಚ್ಚಾಗಬಹುದು. ಬಟ್ಟೆ, ಪಾದರಕ್ಷೆ ಸೇರಿದಂತೆ ಇತರ ಉತ್ಪನ್ನಗಳ ದರವೂ ಹೆಚ್ಚಾಗುವ ಸಾಧ್ಯತೆ ಇದೆ. ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ನಾಯಕರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ಆರಂಭಿಸಿದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಅಶೋಕ್, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಬಿಜೆಪಿಯ ಶಾಸಕರು, ಮುಖಂಡರು ಪಾಲ್ಗೊಂಡಿದ್ದಾರೆ. ತಮಟೆ ಬಾರಿಸಿ ಹಾಲಿನ ಕ್ಯಾನ್ ಪ್ರದರ್ಶಿಸುವ ಮೂಲಕ ಅಹೋರಾತ್ರಿ ಧರಣಿಗೆ ಬಿಜೆಪಿ ನಾಯಕರು ಚಾಲನೆ ನೀಡಿದರು. ಪ್ರತಿಭಟನೆಯಲ್ಲಿ ಖಾಲಿ ಡಬ್ಬಿಗಳನ್ನು ಬಳಸಿ ರಾವಣನ ತಲೆಗಳನ್ನು ರಚಿಸಲಾಗಿತ್ತು. ರಾವಣನ ತಲೆಗಳಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಸಚಿವರ ಫೋಟೋಗಳನ್ನು ಬಳಸಲಾಗಿತ್ತು. ಅಲ್ಲದೆ ಬಿಜೆಪಿ ಕಾರ್ಯಕರ್ತರು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಭಿಕ್ಷೆ ಬೇಡುವ ರೀತಿ ಅಣಕು ಪ್ರದರ್ಶನ ಮಾಡಿದ್ರು. ಪ್ರತಿಭಟನೆ ವೇಳೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ ಬಿವೈ ವಿಜಯೇಂದ್ರ, ಸಿದ್ದರಾಮಯ್ಯನವರ ಸರ್ಕಾರ ಜನರ ಕಣ್ಣಿಗೆ ಮಣ್ಣೆರಚುತ್ತಾ ಇದೆ, ಜನರನ್ನ ಲೂಟಿ ಮಾಡಿ ಅತ್ಯಂತ ಕ್ರೂರವಾಗಿ ನಡೆಸಿಕೊಳ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಸಿದ್ದರಾಮಯ್ಯ ನಿದ್ದೆರಾಮಯ್ಯ ಆಗಿ ವಿಧಾನಸೌಧಕ್ಕೆ ಬರದೆ ಗಾಲಿ ಚೇರ್ನಲ್ಲಿ ಓಡಾಡ್ತಿದ್ದಾರೆ, ಕಾಂಗ್ರೆಸ್ ಜನರ ಪಾಲಿಗೆ ಸತ್ತೋಗಿದೆ ಅಂತ ಆಕ್ರೋಶ ಹೊರಹಾಕಿದ್ರು. ಇನ್ನು ಸಿಟಿ ರವಿ ಮಾತನಾಡಿ, ತ್ರೇತಾಯುಗದಲ್ಲಿ ರಾವಣನಿಗೆ 10 ತಲೆ ಇತ್ತು, ಕಲಿಯುಗದಲ್ಲಿ ಕಾಂಗ್ರೆಸ್ ರಾವಣನಿಗೆ 33 ತಲೆ ಇದೆ ಎಂದಿದ್ದಾರೆ. ಬೆಲೆ ಏರಿಕೆ ವಿರುದ್ಧ ಅಹೋರಾತ್ರಿ ಧರಣಿ ಮಾಡುತ್ತಿರುವ ಬಿಜೆಪಿ ನಾಯಕರಿಗೆ ಸರ್ಕಾರದ ಸಚಿವರು ತಿರುಗೇಟು ನೀಡಿದ್ದಾರೆ. ನಾವು ವಿದ್ಯುತ್ ದರ ಕಡಿಮೆ ಮಾಡಿದ್ರ ಬಗ್ಗೆ ಬಿಜೆಪಿ ನಾಯಕರು ಮಾತನಾಡ್ತಿಲ್ಲ. ಹಾಲಿನ ದರ ವಿಚಾರದಲ್ಲಿ ರೈತರಿಗೆ ಸಹಾಯ ಮಾಡಬಾರ್ದ? ಬಿಜೆಪಿ ರೈತರ ವಿರೋಧಿ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಬೆಲೆ ಏರಿಕೆ ಇಡೀ ದೇಶದಲ್ಲಾಗಿದೆ, ಕೇಂದ್ರ ಸರ್ಕಾರ ಸರಿಪಡಿಸಬೇಕಲ್ವಾ? ಕೇಂದ್ರ ರಾಜ್ಯದ ಸಂಬಂಧ ಸರಿ ಇಲ್ಲದಿದ್ರೆ ಹೀಗಾಗುತ್ತದೆ ಎಂದಿದ್ದಾರೆ. ಇನ್ನು ಬಿಜೆಪಿಯವರು ನಮಗೆ ಪಾಠ ಹೇಳೋದು ಬಿಟ್ಟು ಮೋದಿಯವರ ಸಲಹೆ ಪಡೆದು ಬೆಲೆ ಏರಿಕೆ ಕಮ್ಮಿ ಮಾಡಿ ಅಂತ ತಿರುಗೇಟು ನೀಡಿದ್ದಾರೆ. ತೀವ್ರ ವಿರೋಧದ ನಡುವೆಯೂ ಲೋಕಸಭೆಯಲ್ಲಿ ಕೇಂದ್ರ ಸಚಿವ ಕಿರಣ್ ರಿಜಿಜು ವಕ್ಫ್ ತಿದ್ದುಪಡಿ ಬಿಲ್ ಅನ್ನ ಮಂಡಿಸಿದ್ರು. ಬಳಿಕ ಮಸೂದೆ ಬಗ್ಗೆ ನಡೆದ ಚರ್ಚೆಯಲ್ಲಿ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ಮಾತಿನ ಮಹಾಯುದ್ಧವೇ ನಡೆಯಿತು. ಬಿಲ್ ಮಂಡಿಸಿದ ಬಳಿಕ ಮಾತನಾಡಿದ ಕಿರಣ್ ರಿಜಿಜು, ದೆಹಲಿಯಲ್ಲಿರುವ ಸಿಜೆಒ ಕಾಂಪ್ಲೆಕ್ಸ್, ಸಂಸತ್ ಭವನದ ಆಸ್ತಿಗಳನ್ನ ದೆಹಲಿ ವಕ್ಫ್ ಬೋರ್ಡ್ ತನ್ನದು ಅಂತ ವಾದಿಸಿತ್ತು. ಅಂದು ಇದ್ದ ಯುಪಿಎ ಸರ್ಕಾರ 123 ಆಸ್ತಿಗಳನ್ನ ಡಿನೋಟಿಫೈ ಮಾಡಿ ವಕ್ಫ್ ಬೋರ್ಡ್ಗೆ ಕೊಟ್ಟಿತ್ತು. ಒಂದು ವೇಳೆ ನಾವು ಈ ತಿದ್ದುಪಡಿ ತರದೇ ಇದ್ದಿದ್ರೆ ಯಾವ ಸದನದಲ್ಲಿ ನೀವೆಲ್ಲ ಕೂತಿದ್ದೀರೋ ಇದನ್ನು ತಮ್ಮದು ಅಂತ ಮಾಡಿಕೊಳ್ತಿದ್ರು ಅಂದ್ರು. अगर आज हम ये संशोधन लेके नहीं आते तो जिस सदन में हम बैठे हैं, ये पार्लियामेंट बिल्डिंग, इसको भी क्लेम किया जा रहा था. ಲೋಕಸಭೆಯಲ್ಲಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಮಾತಿಗೆ ಕೆರಳಿದ ಕಾಂಗ್ರೆಸ್ ಸಂಸದ ಹಾಗೂ ಲೋಕಸಭೆ ವಿಪಕ್ಷ ಉಪನಾಯಕ ಗೌರವ್ ಗೊಗೋಯ್, ಕಾಂಗ್ರೆಸ್ ಅಧಿಕಾರಾವಧಿಯ ಬಗ್ಗೆ ಸಚಿವರು ಸುಳ್ಳು ಹೇಳಿದ್ದಾರೆ. ವಕ್ಫ್ ಮಸೂದೆ ಬಗ್ಗೆ ನಡೆದ 5 ಸಭೆಗಳಲ್ಲಿ ಒಂದರಲ್ಲೂ ವಕ್ಫ್ ತಿದ್ದುಪಡಿ ಬಗ್ಗೆ ಚರ್ಚೆಯಾಗಿಲ್ಲ ಅಂತ ತಿರುಗೇಟು ಕೊಟ್ಟರು. जो इन्होंने 2013 यूपीए गवर्नमेंट के संदर्भ में कहा, पूरा का पूरा मिसलीडिंग है, झूठ है, और हम डिमांड करते हैं कि वो ऑथेंटिकेट करें, हम डिमांड करते हैं ऑथेंटिकेट करें. इसीलिए बार बार इन्होंने आरोप लगाए, बार बार इन्होंने भ्रम फैलाया. ವಕ್ಫ್ ಬಿಲ್ ಚರ್ಚೆ ಮಧ್ಯೆ ಬಿಲ್ನಲ್ಲಿ ತಿದ್ದುಪಡಿಯಾಗಿರುವ ಅಂಶಗಳೇನು ಅನ್ನೋ ಬಗ್ಗೆ ವಿವರಣೆಯನ್ನ ನೀಡಿದ ಸಚಿವ ಕಿರಣ್ ರಿಜಿಜು, ಇದರಿಂದ ಮುಸ್ಲಿಮರಿಗೆ ಯಾವುದೇ ತೊಂದರೆ ಆಗಲ್ಲ, ವಿಪಕ್ಷಗಳು ದಾರಿ ತಪ್ಪಿಸುವ ಯತ್ನ ಮಾಡ್ತಿದೆ ಅಂತ ಕಿರಣ್ ರಿಜಿಜು ಹೇಳಿದ್ರು. सर
ये क्या झूठ झूठ बोल रहे हैं? ये कॉन्स्टिट्यूशन, हम कॉन्स्टिट्यूशन का प्रावधान पढ़ रहे हैं, फिर भी झूठ बोल रहे हैं। ये कॉन्स्टिट्यूशन को नहीं मानते हैं सर। किसी मस्जिद का मैनेजमेंट को हम हस्तक्षेप करने का कोई इसमें प्रावधान नहीं लिया जा रहा है। ये वक्फ बोर्ड का जो प्रावधान किसी मस्जिद, किसी मंदिर, किसी धार्मिक स्थल का व्यवस्था का कोई लेना देना नहीं है। ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಮುಡಾ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಪ್ರಕರಣದಲ್ಲಿ ಸಿದ್ದರಾಮಯ್ಯಗೆ ಕ್ಲೀನ್ ಚೀಟ್ ನೀಡಿದ ಲೋಕಾಯುಕ್ತ ವರದಿಯನ್ನ ತಿರಸ್ಕರಿಸುವಂತೆ ಜಾರಿ ನಿರ್ದೇಶನಾಲಯ ಜನಪ್ರತಿನಿಧಿಗಳ ಕೋರ್ಟ್ಗೆ ತಕರಾರು ಅರ್ಜಿ ಸಲ್ಲಿಸಿದೆ. ಒಟ್ಟು 8 ಪುಟಗಳ ತಕರಾರು ಅರ್ಜಿ ಸಲ್ಲಿಸಿರುವ ಇಡಿ ಸಿಎಂ ಹಾಗೂ ಕುಟುಂಬದ ವಿರುದ್ಧ ಸಾಕಷ್ಟು ಸಾಕ್ಷಿಗಳಿವೆ, ನಮ್ಮ ತನಿಖೆಯಲ್ಲಿ ಅವರ ತಪ್ಪುಗಳು ಸಾಬೀತಾಗಿವೆ, ಹೀಗಿದ್ರೂ ಅವರು ಯಾವ ತಪ್ಪು ಮಾಡಿಲ್ಲ ಎಂದಿದ್ದಾರೆ. ಹೀಗಾಗಿ ಲೋಕಾಯುಕ್ತ ವರದಿ ತಿರಸ್ಕರಿಸಿ ಎಂದು ಇಡಿ ಅರ್ಜಿ ಸಲ್ಲಿಸಿದೆ. ಇತ್ತ ಡಿಬಿ ನಟೇಶ್ ಹೇಳಿಕೆ ಆಧರಿಸಿ ಮುಡಾ ಪ್ರಕರಣದ ತನಿಖೆ ನಡೆಸಲು ಹೈಕೋರ್ಟ್ ಇಡಿಗೆ ಅನುಮತಿ ನೀಡಿದೆ. ಇದರಿಂದ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಇಡಿ ತನಿಖೆಯ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಲೋಕಾಯುಕ್ತ ವರದಿ ತಿರಸ್ಕರಿಸುವಂತೆ ಇಡಿ ಅರ್ಜಿ ಸಲ್ಲಿಸಿದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಇಡಿ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದೆ, ಮೋದಿ ಮತ್ತು ಅಮಿತ್ ಶಾ ಹೇಳಿದಂತೆ ಇಡಿ ಅಧಿಕಾರಿಗಳು ಕೇಳುತ್ತಾರೆ ಎಂದು ಕಿಡಿಕಾರಿದ್ದಾರೆ. ಇಡಿ ಅವರು ಕೇಂದ್ರ ಸರ್ಕಾರದ ಕೈಗೊಂಬೆ, ಅಮಿತ್ ಶಾ ಅವರು ಏನು ಹೇಳ್ತಾರೆ, ಮೋದಿ ಅವರು ಏನು ಹೇಳ್ತಾರೆ ಅಷ್ಟೇ ಮಾಡೋದು. ಕಾಂಗ್ರೆಸ್ ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿ ನೀಡಿದ ಆರೋಪ ಪ್ರಕರಣದ ಪ್ರಮುಖ ಆರೋಪಿ ಸೋಮ ಪೊಲೀಸರ ಎದುರು ಶರಣಾಗಿದ್ದಾನೆ. ಸೋಮ ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸರ ಮುಂದೆ ತಾನಾಗಿಯೇ ಬಂದು ಶರಣಾಗಿದ್ದಾನೆ. ಸೋಮನ ವಿರುದ್ಧ ಸುಪಾರಿ ಪಡೆದ ಆರೋಪ ಕೇಳಿ ಬಂದಿತ್ತು. ಈಗಾಗಲೇ 5 ಲಕ್ಷ ಅಡ್ವಾನ್ಸ್ ಪಡೆದ ಆರೋಪವೂ ಇತ್ತು. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ಜಾಮೀನು ರದ್ದು ಕೋರಿ ಸಲ್ಲಿಸಲಾಗಿದ್ದ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಿತು. ಅರ್ಜಿ ಪ್ರಸ್ತಾಪದ ಬಳಿಕ ಸುಪ್ರೀಂ ಕೋರ್ಟ್ ಅರ್ಜಿ ವಿಚಾರಣೆಯನ್ನ ಏಪ್ರಿಲ್ 22ಕ್ಕೆ ಮುಂದೂಡಿಕೆ ಮಾಡಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಗ್ಯಾಂಗ್ಗೆ ಜಾಮೀನು ನೀಡಿದ್ದನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತ್ತು. ಇತ್ತ ನಟ ದರ್ಶನ್ ತಾಯಿ ಮೀನಾ ತೂಗುದೀಪ್ ಮೈಸೂರಿನ ನಂಜನಗೂಡು ನಂಜುಂಡೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಇಲ್ಲಿ ನೋಡಿ, ವಿಶಾಲವಾದ ಈ ಮನೆಯಲ್ಲಿ 6 ನಾಯಿಗಳು ಕಾವಲಿಗಿವೆ. ಅಷ್ಟೇ ಅಲ್ಲ, ಈ ಮನೆಯಲ್ಲಿ 14 ಕಡೆ ಸಿಸಿಟಿವಿಯನ್ನು ಅಳವಡಿಸಲಾಗಿದೆ. ಬಿಗಿ ಭದ್ರತೆ ಇರುವ ಈ ಮನೆಯಲ್ಲೇ ಬರೋಬ್ಬರಿ 1 ಕೆಜಿಗೂ ಅಧಿಕ ಚಿನ್ನಾಭರಣ ಕಳ್ಳತನವಾಗಿದೆ. ಮಂಗಳೂರಿನ ಬಜಪೆ ಸಮೀಪದ ಪೆರ್ಮುದೆ ಪ್ರವೀಣ್ ಪಿಂಟೋ ಎಂಬುವರ ಮನೆ ಇದು. ಕುವೈತ್ನಲ್ಲಿರುವ ಪ್ರವೀಣ್ ಪಿಂಟೋ ವರ್ಷಕ್ಕೊಮ್ಮೆ ಈ ಮನೆಗೆ ಬರ್ತಾ ಇದ್ರು. ಕೇರಳ ಮೂಲದ ದಂಪತಿ ಈ ಮನೆಯನ್ನ ನೋಡ್ಕೊಳ್ತಾ ಇದ್ರು. ಮಂಗಳವಾರ ಕಿಟಕಿಯ ಸರಳು ಮುರಿದು ಮನೆಗೆ ನುಗ್ಗಿರುವ ಕಳ್ಳರು 90 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಕಳ್ಳತನ ಮಾಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಓರ್ವ ಪತಿ ಸ್ವತಃ ತಾನೇ ನಿಂತು ಪತ್ನಿ ಹಾಗೂ ಆಕೆಯ ಲವರ್ ವಿಕಾಸ್ನ ಜೊತೆ ಮದುವೆ ಮಾಡಿಸಿದ್ದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮದುವೆ ಮಾಡಿಕೊಟ್ಟ 3 ದಿನಕ್ಕೆ ಮದುವೆ ಮಾಡಿಕೊಟ್ಟಿದ್ದ ಪತಿ ಬಬ್ಲು ತನ್ನ ಹೆಂಡತಿ ರಾಧಾಳನ್ನ ವಾಪಸ್ ಮನೆಗೆ ಕರೆತಂದಿದ್ದಾನೆ. 7 ಮತ್ತು 8 ವರ್ಷದ ತಮ್ಮ 2 ಮಕ್ಕಳನ್ನ ನಾನೊಬ್ಬನೇ ನೋಡಿಕೊಳ್ಳಲು ಆಗ್ತಿಲ್ಲ, ಹೀಗಾಗಿ ರಾಧಾಳನ್ನ ವಾಪಸ್ ಕಳಿಸಿ ಅಂತ ಬಬ್ಲು ಮನವಿ ಮಾಡಿಕೊಂಡಿದ್ದಾನೆ. ಇದಕ್ಕೆ ಒಪ್ಪಿದ ವಿಕಾಸ್ ಮತ್ತು ಕುಟುಂಬ ರಾಧಿಕಾಳನ್ನ ಬಬ್ಲು ಜೊತೆ ಕಳುಹಿಸಲು ಒಪ್ಪಿದೆ. ಬಬ್ಲು ಪತ್ನಿ ರಾಧಿಕಾ ಪ್ರಿಯಕರ ವಿಕಾಸ್ ಜೊತೆ ಸಂಬಂಧ ಹೊಂದಿದ್ದಾಳೆಂದು ಬಬ್ಲುಗೆ ಗೊತ್ತಾಗಿತ್ತು. ಜಗಳ ಮಾಡುವ ಮೊದಲು ಪತ್ನಿಯನ್ನು ಆಕೆಯ ಪ್ರಿಯಕರನಿಗೆ ಕೊಟ್ಟು ಮದುವೆ ಮಾಡಲು ನಿರ್ಧರಿಸಿದ್ದ. ಮಾರ್ಚ್ 25ರಂದು ದೇವಾಲಯದಲ್ಲಿ ವಿಕಾಸ್ ಜೊತೆ ರಾಧಿಕಾ ವಿವಾಹವನ್ನ ನೆರವೇರಿಸಿದ್ದ. ಇತ್ತೀಚೆಗೆ ಪತ್ನಿ ಪ್ರಿಯಕರನ ಜೊತೆ ಸೇರಿಕೊಂಡು ಗಂಡನನ್ನ ಕೊಲೆ ಮಾಡಿರುವ ಸಾಕಷ್ಟು ಘಟನೆಗಳು ನಡೆದಿವೆ. ಅದರಿಂದ ನಾನು ಭಯಗೊಂಡಿದ್ದೆ. ನಾನು ಬದುಕಬೇಕೆಂದು ನನ್ನ ಹೆಂಡತಿಯನ್ನ ಆಕೆಯ ಪ್ರಿಯಕರನೊಂದಿಗೆ ಮದುವೆ ಮಾಡಲು ನಿರ್ಧರಿಸಿದೆ ಎಂದು ಬಬ್ಲು ಹೇಳಿದ್ದ. ಭಾರತದ ನಂಬರ್ 1 ಶ್ರೀಮಂತ ರಿಲಯನ್ಸ್ ಇಂಡಸ್ಟ್ರೀಸ್ ಚೇರ್ಮನ್ ಮುಖೇಶ್ ಅಂಬಾನಿ ಪುತ್ರ ಅನಂತ್ ಅಂಬಾನಿ ಗುಜರಾತ್ನ ಜಾಮ್ನಗರದಿಂದ ದ್ವಾರಕದವರೆಗೆ 140 ಕಿಲೋಮೀಟರ್ ಪಾದಯಾತ್ರೆಯನ್ನ ಕೈಗೊಂಡಿದ್ದಾರೆ. ತಮ್ಮ ಪಾದಯಾತ್ರೆ ಮಧ್ಯೆ ವಾಹನವೊಂದರಲ್ಲಿ ಫಾರಂ ಕೋಳಿಗಳನ್ನ ತುಂಬಿಕೊಂಡು ಹೋಗ್ತಿದ್ದವರನ್ನ ತಡೆದ ಅನಂತ್ ಅಂಬಾನಿ ಮಾಮೂಲಿ ಬೆಲೆಗಿಂತ 2ರಷ್ಟು ಹಣ ನೀಡಿ 250 ಕೋಳಿಗಳನ್ನ ಖರೀದಿಸಿದ್ದಾರೆ. ಈ ಮೂಲಕ ಚಿಕನ್ ಅಂಗಡಿಯಲ್ಲಿ ಮಾಂಸವಾಗಬೇಕಿದ್ದ 250 ಕೋಳಿಗಳ ಪ್ರಾಣ ಉಳಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅನಂತ್ ಅಂಬಾನಿ ತನ್ನ ಕೈಗಳಲ್ಲಿ ಕೋಳಿಯನ್ನ ಹಿಡಿದಿರುವ ದೃಶ್ಯ ವೈರಲ್ ಆಗಿದೆ. ವಿಡಿಯೋದಲ್ಲಿ ಅನಂತ್ ಅಂಬಾನಿ ತನ್ನ ಆಪ್ತನ ಬಳಿ ಈ ಎಲ್ಲಾ ಕೋಳಿಗಳನ್ನ ಖರೀದಿಸಿ ರಕ್ಷಿಸೋಣ ಎಂದಿದ್ದಾರೆ.
ಚಿನ್ನ ಕಳ್ಳ ಸಾಗಾಣೆ ಕೇಸ್ನಲ್ಲಿ ಬಂಧನಕ್ಕೊಳಗಾಗಿರುವ ನಟಿ ರನ್ಯಾರಾವ್ಗೆ ಪತಿ ಜತಿನ್ ಹುಕ್ಕೇರಿ ವಿಚ್ಛೇದನ ನೀಡಲು ಮುಂದಾಗಿದ್ದಾರೆ. ಪತ್ನಿ ರನ್ಯಾಳಿಂದ ವಿಚ್ಛೇದನ ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಜತಿನ್ ಸಿದ್ಧತೆ ನಡೆಸಿದ್ದಾರೆ. ತಮಿಳುನಾಡು ಸಂಸದ ಎ ರಾಜಾ ಸನಾತನ ಧರ್ಮ ಟೀಕಿಸುವ ಭರದಲ್ಲಿ ವಿವಾದಿತ ಹೇಳಿಕೆ ನೀಡಿದ್ದಾರೆ. ಹಿಂದೂ ಸಂಕೇತವನ್ನ ತೊರೆಯುವಂತೆ ಡಿಎಂಕೆ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಹಣೆಗೆ ಕುಂಕುಮ, ಪವಿತ್ರ ಬೂದಿ ಹಚ್ಚಿಕೊಳ್ಳುವುದು, ಮಣಿಕಟ್ಟಿಗೆ ದಾರ ಹಾಕಿಕೊಳ್ಳಬಾರದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ 9 ತಿಂಗಳ ಕಾಲ ಸಿಲುಕಿದ ಬಳಿಕ ಭೂಮಿಗೆ ಬಂದ ಸುನೀತಾ ವಿಲಿಯಮ್ಸ್ ಮನೆಗೆ ಆಗಮಿಸಿದ್ದಾರೆ. ನಿವಾಸಕ್ಕೆ ಆಗಮಿಸುತ್ತಿದ್ದಂತೆ ಶ್ವಾನಗಳು ಹೃದಯಸ್ಪರ್ಶಿ ಸ್ವಾಗತ ಕೋರಿವೆ. ಮನೆಯೊಡತಿ ಕಂಡು ಲ್ಯಾಬ್ರಡಾರ್ ನಾಯಿಗಳಾದ ಗನ್ನರ್, ಗೋರ್ಬಿ ಖುಷಿಪಟ್ಟಿವೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 2025ರ ಐಪಿಎಲ್ನ 14ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಗುಜರಾತ್ ಟೈಟನ್ಸ್ ವಿರುದ್ಧ ಬ್ಯಾಟಿಂಗ್ ಆರಂಭಿಸಿದ ಆರ್ಸಿಬಿಗೆ ಕೊಹ್ಲಿ ಆರಂಭಿಕ ಆಘಾತ ನೀಡಿದ್ರು. 6 ಬಾಲ್ನಲ್ಲಿ 7 ರನ್ ಹೊಡೆದ ಕೊಹ್ಲಿ ಅರ್ಷದ್ ಖಾನ್ ಬೌಲಿಂಗ್ನಲ್ಲಿ ಪ್ರಸಿದ್ಧ ಕೃಷ್ಣಗೆ ಕ್ಯಾಚ್ ನೀಡಿದ್ರು. ಇತ್ತ ಕೊಹ್ಲಿ ಬಳಿಕ ಅಖಾಡಕ್ಕಿಳಿದ ಪಡಿಕ್ಕಲ್ ಸಹ 3 ಬಾಲ್ ಎದುರಿಸಿ 4 ರನ್ ಗಳಿಸಿ ಪೆವಿಲಿಯನ್ಗೆ ತೆರಳಿದ್ರು.